ಬಳ್ಳಾರಿ ಶಕ್ತಿ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತು ಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಬಳ್ಳಾರಿಗೆ ಬಂದಿದ್ದೀನಿ. ಬಹಳಷ್ಟು ಖುಷಿಯಿಂದ, ಬಹಳಷ್ಟು ವಿಶ್ವಾಸದಿಂದ ಇಲಾಖೆಯ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಪಡೆದುಕೊಂಡಂಥ ಅನೇಕ ಫಲಾನುಭವಿಗಳಿಗೆ ಮತ್ತು ಇಲಾಖೆ ಅಂಗನವಾಡಿ ಟೀಚರ್ಗಳಿಗೆ, ಸಹಾಯಕಿಯರಿಗೆ ಏನು ಇಲಾಖೆಯಿಂದ ಏನೇನು ನಾವು ಕೊಟ್ಟಿದ್ದೀವಿ, ಸೊ ಅದರದ್ದೆಲ್ಲದ್ರದ್ದು ಒಮ್ಮೆನೇ ನಾವು ಅನುಷ್ಠಾನ ಮಾಡೋಣ ಅಂತ ಹೇಳಿ ಇವತ್ತು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದೀನಿ. ಮೇಡಮ್, ಈಗ ಅಂಗನವಾಡಿಗಳಿಗೆ ನೀವು ಅಮೌಂಟ್ ರಿಲೀಸ್ ಮಾಡಿದ್ರೆ ಮೊಟ್ಟೆಗೆ ಇದುವರೆಗೂ ಕೂಡ ಅಂಗನವಾಡಿಯಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ತಲುಪಿಲ್ಲ, ಹಿಂಗಾಗಿ ಅವ್ರು ಸಂಕಷ್ಟದಲ್ಲಿದ್ದಾರೆ, ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಆರೋಪ ಇದೆ ಮೇಡಮ್. ನೋಡಿ, DD ಅವರನ್ನ ಮತ್ತು ಸಂಬಂಧಪಟ್ಟಂಥ CDPOನ ಕರೆದು ನಾನು ಕೇಳ್ತೀನಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಅಮೂಲಾಗ್ರಹವಾದ ಒಂದು ಬದಲಾವಣೆಯನ್ನು ಈ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಡಿವಿಷನ್ ವಾರು ನಾವು ಈಗಾಗಲೇ ಟೆಂಡರನ್ನು ಮಾಡಿದ್ದೀವಿ. ಸ್ವಲ್ಪ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ಒಂದು ಎಗ್ಗಿಗೆ 7 ರೂಪಾಯಿ ಇದ್ದರೆ ನಾವು ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು 6 ರೂಪಾಯಿ ಒಂದು ಎಗ್ಗಿಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಯಾರಿಗೆ ಈ ಒಂದು ಟೆಂಡರ್ ಸಿಕ್ಕುತ್ತೆ ಅವರಾಗಿರ್ಬೋದು. ಸೊ ಹೀಗಾಗಿ ಅನೇಕ ಸ್ವಲ್ಪ ಗೊಂದಲಗಳಿದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ನಡೆದಿದೆ. ಇನ್ನೊಂದು ವಾರ 15 ದಿನದಲ್ಲಿ ಒಂದು ಹಂತ ಮುಗಿದ ಮೇಲೆ ಈ ರೀತಿ ಗೊಂದಲಗಳಾಗೋದಿಲ್ಲ, ಸಪ್ಲೈ ಆಯ್ತಾ ಇಲ್ಲ ಅನ್ನೋದನ್ನ ಭಾಳಷ್ಟು ಅಕೌಂಟಬಿಲಿಟಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಆಫೀಸರ್ಗಳಿಗೆ. ಎಲ್ಲೇ ಈ ರೀತಿಯಾದಂಥ ನ್ಯೂನತೆಗಳು ಒಮ್ಮೆ ಟೆಂಡರ್ ಸರಿ ಹೋದ್ಮೇಲೆ ಬಂದರೆ ತುರಂತಾಗಿ ಅವ್ರ ಅಂಥವ್ರ ಮೇಲೆ ನಾನು ಕ್ರಮ ತಗೊಳ್ಳಿ. ರಾಜ್ಯದಲ್ಲಿ CM ಮತ್ತು DCM ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಬದಲಾವಣೆ ಚರ್ಚೆ ಇದೆ, ಹೆಚ್ಚುವರಿ DCM ಬಗ್ಗೆ ಚರ್ಚೆ ಇದೆ. 3 DCM ಸೃಷ್ಟಿ ಮಾಡಬೇಕನ್ನೋದು. ನೋಡಿ, ನಾನು ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಈ CM ಚರ್ಚೆಯಲ್ಲೂ ಈ DCM ಚರ್ಚೆಯಲ್ಲೂ ನಾನಿಲ್ಲ. ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ, ಅದು ನಮಗೆ ಲಕ್ಷ್ಮಣ ರೇಖೆ. ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೇನೆ. ಹೌದು, ಯಾಕಂತಂದರೆ ಕಳೆದ 48 ವರ್ಷದಿಂದ ನಾವು ಅಂಗನವಾಡಿ ಅಂತ ನಾವು ಹೆಸರಿನಿಂದ ಕರಿತಾ ಇದ್ವಿ. ಆದರೆ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲೂ ಕೂಡ, ನಮ್ಮ ಅಂಗನವಾಡಿ ಟೀಚರ್ಗಳಲ್ಲೂ ಕೂಡ ಬಹಳಷ್ಟು ಜನ more than 15,000 ಗ್ರ್ಯಾಜುಯೇಟೆಡ್ ಇದ್ದಾರೆ, ಅಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. more than 2,000 ಪೋಸ್ಟ್ ಗ್ರ್ಯಾಜುಯೇಟೆಡ್ ಇದ್ದಾರೆ. ಈಗ ಸ್ವಲ್ಪ ಶಿಕ್ಷಣ ಇಲಾಖೆಯವರು ನಾವು ಕೂತ್ಕೊಂಡು ಒಂದು ಡೆಸಿಗ್ನೇಷನನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಭಾಳಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ನಲ್ಲಿ ಸುಮಾರು 7,000 to 10,000 ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂದಲ್ಲಿ ಮಾಡ್ತೀವಿ. ಮೇಡಮ್, ಈಗ ಅನುದಾನನ ಗ್ಯಾರಂಟಿಗೆ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಜೆಪಿ ಟೀಕೆ ಮಾಡ್ತಿದ್ದೆ, ಏನು ಹೇಳ್ತಾರೆ? 14,000 ಕೋಟಿ ಬಳಸ್ಕೊಂತ ಇದ್ದಾರೆ. ನೋಡಿ, BJP ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದರೆ ಅವರೇ ಗೊತ್ತಿದೆ. ಅವರು ಏನು ನಾವು 2013ರಿಂದ 2018 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು SC ST ಜನಕ್ಕೆ CPT SP ಎಷ್ಟು ಇಟ್ಟಿದ್ರು ಅದನ್ನು ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ. ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ SCPT SP ಇದೆ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು SC STಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, ಒಂದು ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC STಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC STಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಗ್ಯಾರಂಟಿಗೆ ತೊಗೊಂಡಿದ್ದೀವಿ ಅಂತಂದರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ. ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. SC ST ಜನರಿಗೆ, ಜನಾಂಗಕ್ಕೆ ಇಟ್ಟಂಥ ಹಣವನ್ನು ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು, ಇವರೆಷ್ಟು ಅದನ್ನು ಇಟ್ಟಿದ್ದಾರೆ, ಮೊದಲು ಅದಕ್ಕೆ ಉತ್ತರ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.